ಹಾಯ್ ಎವ್ರಿವಾನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಹಾಗಾಗಿ ಇವತ್ತಿನ ಈ ವ್ಲಾಗಲ್ಲಿ ವಂಶುಮಾಗೆ ಮುಡಿ ಕೊಡ್ಸೋದು ಒಂದು ವ್ಲಾಗ್ ಆಗಿರುತ್ತೆ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನನ್ನ ಮಗಳಿಗೆ ಇವಾಗ 2.5 ವರ್ಷ. ಸೊ 3 ರನ್ನಿಂಗು, 3 ವರ್ಷಕ್ಕೆ ಬಿದ್ದಾಗ ಮುಡಿ ಕೊಡ್ಬೋದು ಅಂತ ಹೇಳಿದ್ರು. ಅದಕ್ಕೋಸ್ಕರ ಈ ಟೈಮಲ್ಲಿ ಮುಡಿ ಕೊಡ್ತಾ ಇದ್ದೀವಿ. ಫಸ್ಟ್ ಒಂದ್ಸಲ 11 ತಿಂಗಳಿರುವಾಗ ಒಂದ್ಸಲ ಮುಡಿ ಕೊಟ್ಟಿದ್ದೀವಿ. ಇದು ಸೆಕೆಂಡ್ ಟೈಮ್ ಕೊಡ್ತಿರೋದು ಮನೆ ದೇವ್ರಿಗೆ. ನಮ್ಮ ಮನೆ ದೇವ್ರು ಬಂದು ಪಾವಗಡ ಸೈಡ್ ಇದೆ. ಬೆಂಗಳೂರಿಂದ ಅಜ್ಜಿ ಊರಿಗೆ ಎಲ್ಲರೂ ಬಂದಿದ್ದೀವಿ. ಯಾಕೆ ಯಾರು ಅನ್ಶು ಮನೆ ದೇವ್ರ ಹತ್ರ ಮುಡಿ ಕೊಟ್ಬಿಟ್ಟು ಅಲ್ಲೇ ಅಡಿಗೆ ಮಾಡ್ಕೊಂಡು ಎಡೆ ಇಟ್ಟು ಊಟ ಮಾಡ್ಕೊಂಡು ಬರೋದು. ಅದಕ್ಕೋಸ್ಕರ ಅದಕ್ಕೆ ಬೇಕಾಗಿರೋಂಥ ಪಾತ್ರೆಗಳನ್ನೆಲ್ಲ ಬಂದು ವಾಶ್ ಮಾಡಿ ಎತ್ತಿಟ್ಟಿದ್ದಾದ್ಮೇಲೆ ನಮ್ದು ಇನ್ನೊಂದು ಮನೆ ಇದೆ, ಅಲ್ಲಿಗೆ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಬಾಡಿಗೆ ಮನೆ ಖಾಲಿ ಇತ್ತು, ಅಲ್ಲಿಗೆ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಬರಬೇಕಾದ್ರೆ ಹಾವು ಮರಿ ನೋಡಿ, ನಾಗರಾವು ಮರಿ. ನಾನು ಎರೆಹುಳ ಅಂತ ಅಂದ್ಕೊಂಡಿದ್ದೆ, ಬಟ್ ಅದು ನೀಟಾಗಿ ತಲೆನ ಮೇಲೆ ಎತ್ತಿಬಿಟ್ಟು ಸರ 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 ಅಂತ ಮುಂದೆ ಹೋಗ್ತಾಯಿತ್ತು. ಸೊ ಅವಾಗ ಗೊತ್ತಾಯ್ತು ಅದು ನಾಗರಾವು ಅಂತ. ಯೂಶಲಿ ನನಗೆ ಹಾವೆಲ್ಲ ಭಯನೇ. ಸೊ ಇದು ಎರೆಹುಳ ಥರ ಇದೆಯಲ್ಲ ಅಂತ ನೋಡ್ಕೊಂಡು ನಿಂತ್ಕೊಂಡಿದ್ದೆ. ಅದಾದ್ಮೇಲೆ ಗೊತ್ತಾಗಿದ್ದು ಅದು ಹಾವು ಅಂತ. ಇನ್ನು ಹಾಗೆ ಸುಮ್ಮನೆ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ದೇವಸ್ಥಾನದ ಹತ್ರ ಬಂದಿದ್ದೆ. ನಾವು ಇಲ್ಲ, ಇದು ಹಳ್ಳಿ ಮರ ಕೆಳಗಡೆ ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ ಅಂತ ಬಂದೆ. ಆ್ಯಕ್ಚುಲಿ ನೈಟ್ ಡಿನ್ನರ್ ತಿಂದಿದ್ದು ಹೆವಿ ಆಗೋಗಿತ್ತು. ಸುಮ್ಮನೆ ವಾಕಿಗೆ ಹೋಗೋಣ, ಹಾಗೆ ಅರಳಿ ಮರದ ಹತ್ರ ಕುತ್ಕೊಂಡು ಗಾಳಿ ತೊಗೊಂಡು ಬರೋಣ ಅಂತ ದೇವಸ್ಥಾನ ಹತ್ರ ಬಂದಿದ್ವಿ. ಬಟ್ ಅಲ್ಲಿ ಅಜ್ಜಿ ದೇವಸ್ಥಾನ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು, ಕಸ ಗುಡಿಸಿ ಒಬ್ಬರೇ ಕ್ಲೀನ್ ಮಾಡ್ತಾಯಿದ್ರು. ಸೊ ನಾನು ಹೆಲ್ಪ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಅಜ್ಜಿ ಅದನ್ನೇ ಹೇಳ್ತಾ ಇದ್ರು, ಇಲ್ಲಿ ಅಷ್ಟೊಂದು ಜನ ಇದ್ದಾರೆ, ಇದುವರೆಗೂ ಒಬ್ಬರು ಬರಲಿಲ್ಲ ಹೆಲ್ಪ್ ಮಾಡೋದಕ್ಕೆ, ನೀನು ಬೆಂಗಳೂರಿಂದ ಬಂದಿದ್ದೀಯಲ್ಲ ನನಗೆ ಹೆಲ್ಪ್ ಮಾಡೋದಕ್ಕೆ ಅಂತ. ಇನ್ನು ನಾಳೆ ಅಡುಗೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ತರಕಾರಿಗಳು, ರೇಷನು ಎಲ್ಲವೂ ಕೂಡ ತಂದಿಟ್ಟಿದ್ದಾರೆ. ಇನ್ನು ಅಜ್ಜಿ ಮನೆಗೆ ಹೋದ್ರೆ ಆಲ್ಮೋಸ್ಟ್ ಏನು ಕೆಲಸನೇ ಇರೋದಿಲ್ಲ, ಸುಮ್ಮನೆ ಆರಾಮಾಗಿ ಕುತ್ಕೊಳ್ಳೋದು, ಹರಟೆ ಹೊಡೆದು ಇದೇ ಇರುತ್ತೆ. ಸೊ ಅದೇ ಕೆಲಸ ಮಾಡ್ತಾ ಇದ್ದೀವಿ. ಸಣ್ಣ ಪುಟ್ಟ ಕೆಲಸ ಒಂದು ಮಾಡಿಬಿಟ್ಟು ಆರಾಮಾಗಿ ಕುತ್ಕೊಂಡು ಹರಟೆ ಹೊಡಿತಾ ಇದ್ದೀವಿ. ಇನ್ನು ನಮ್ಮ ತಾತ ನೋಡಿ ಪಾಪ ವೀಲ್ ಚೇರ್ ಮೇಲೆ ಬಂದು ನಮ್ಮ ಜೊತೆ ಕುತ್ಕೊಂಡು ಮಾತಾಡ್ಕೊಂಡಿರ್ತಾರೆ. ಇನ್ನು ನನಗಂತೂ ರಂಗೋಲಿ ಎಲ್ಲ ಹಾಕೋದಂದ್ರೆ ತುಂಬ ಫೇವ್ರೆಟ್ ಕೆಲಸ ಅಂತಲೇ ಹೇಳ್ಬೋದು. ಸೊ ಇದು ಸಗಣಿ ಅಲ್ಲ, ಆ ಕಲರ್ ಒಂದು ಪೌಡ್ರ್ ಬರುತ್ತೆ, ಆ ಕಲರ್ನ ಹಾಕಿಬಿಟ್ಟು ರಂಗೋಲಿ ಹಾಕ್ತಾಯಿದ್ದೀನಿ. ಇನ್ನು ನೆಕ್ಸ್ಟು ನನ್ನ ಚಿಕ್ಕ ನಾದಿನಿಗೆ ಮೆಹಂದಿ ಹಾಕ್ತಾಯಿದ್ದೀನಿ. ಸೊ ಮೆಹಂದಿ ಬೇಕು ಅಂತ ಹೇಳಿದ್ರೆ ಅದಕ್ಕೋಸ್ಕರ ನನಗೆ ಯಾವ ರೀತಿ ರ್ಯಾಂಡಮ್ ಆಗಿ ಡಿಸೈನ್ ಹಾಕಿದ್ದೀನಿ, ಮಕ್ಳಿಗಲ್ವ ಹೆಂಗಿದ್ರೆ ನಡೆಯುತ್ತೆ ಅಂತ. ಇನ್ನು ರಾತ್ರಿ ಸ್ವಲ್ಪ 11 ಗಂಟೆ ಆಯಿತು ಮಲ್ಕೊಳ್ಳೋದೆ. ಮತ್ತೆ ಬೆಳಗಿನ ಜಾವ ಒಂದು 4:15 ಎದ್ಬಿಟ್ಟೆ. 4:15 ಎದ್ದು ಮನೆ ಕಸ ಎಲ್ಲ ಗುಡಿಸ್ಬಿಟ್ಟು ಸುಮಾರು ಇವಾಗ 4:35 ಆಗಿದೆ. ಇವಾಗ ಮನೆ ಒರೆಸ್ತಾ ಇದ್ದೀನಿ.
ಇನ್ನು ಅಜ್ಜಿ ಬಂದು 3:30ಗೆ ಎದ್ದಿದ್ದಾರೆ. ಅವರು ಅಡುಗೆ ಮನೆ ಎಲ್ಲ ಕೆಲಸ ಮಾಡಿಕೊಂಡು ಸ್ನಾನ ಕೂಡ ಮಾಡಿಕೊಂಡು ದೇವ್ರ ಪೂಜೆಗೆ ರೆಡಿ ಮಾಡ್ಕೊತಾರೆ. ನಾನು ಅಷ್ಟರಲ್ಲಿ ಮಿಕ್ಕಿದ ಕೆಲಸ ಮುಗಿಸಿ ನಾನು ಕೂಡ ಫ್ರೆಶ್ ಅಪ್ ಆಗಿದ್ದೀನಿ. ಇನ್ನು ಒಬ್ಬೊಬ್ಬರೇ ಎದ್ದೇಳ್ತಾ ಇದ್ದಾರೆ ಇವಾಗ. ಇನ್ನು ವಂಶಿ ಕೂಡ 5:30 ಹಂಗೆಲ್ಲ ಎದ್ಬಿಟ್ಟು ಅಷ್ಟರಲ್ಲಿ ನಂದು ಕೂಡ ಸ್ನಾನ ಆಗಿತ್ತು. ಸೊ ಹೆಂಗಿದ್ರು 5:30ಗೆ ಎದ್ದಿದ್ದಾಳಲ್ಲ ಸರಿ ಅಂತ ಹೇಳ್ಬಿಟ್ಟು ಅವಳಿಗೂ ತಲೆಗೆ ಸ್ನಾನ ಮಾಡಿಸಿ ಬೇಗನೆ ರೆಡಿ ಮಾಡ್ತಾ ಇದ್ದೀನಿ. ಸೊ ಬೇಗನೆ ಬಿಡೋಣ, ಬಿಸಿಲು ಜಾಸ್ತಿ ಆಗಿಬಿಡುತ್ತೆ ಅಂತ. ವಂಶುಮಗೆ ಇವತ್ತು ಮುಡಿ ಕೊಡೋದ್ರಿಂದ ಅವಳಿಗೆ 2 ಜುಟ್ಟಾಕಿ 2 ಕಡೆನೂ ಮಲ್ಲಿಗೆ ಹೂವು ಮುಡಿಸ್ತಾ ಇದ್ದೀನಿ. ವಂಶುಮ್ಮ ಏನೋ ಇವತ್ತು ನಾನು ಹೇಳ್ದಂಗೆನೆ ರೆಡಿ ಮಾಡಿಸ್ಕೊತಾ ಇದ್ದಾಳೆ, ಹೇಳ್ದಂಗೆ ಕೇಳ್ತಾ ಇದ್ದಾಳೆ. ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದಾಳೆ ನೋಡಿ. ಹಾಯ್ ಮಾಡ ಪಾಪಾ ಶೂ. ಇನ್ನು ಮಾರ್ನಿಂಗ್ ಟೈಮ್ ನಾನು ಹಾಕಿರೋ ರಂಗೋಲಿ ನೋಡಿ ಯಾವ ರೀತಿ ಕಾಣಿಸ್ತಿದೆ. ಹಾಗೆ ಇಲ್ಲಿ ಕೂಡ ನೇಚರ್ ನೋಡಿ ಚೆನ್ನಾಗಿರುತ್ತೆ. ಬೆಳಿಗ್ಗೆ ಚಿಗುರು ಬಿಸಿಲಿಗೆ ನೇಚರ್ ತುಂಬ ಚೆನ್ನಾಗಿರುತ್ತೆ. ಇನ್ನು ಸ್ವಲ್ಪ ಹೊತ್ತು ಹೋಗ್ಬಿಟ್ರೆ ಬಿಸಿಲಾಗ್ಬಿಟ್ರೆ ಈಚೆನೂ ಸಹ ಕೂತ್ಕೊಳ್ಳೋದಕ್ಕೆ ಆಗೋದಿಲ್ಲ. ಇನ್ನು ನಾನು ಕೂಡ ನೈಟಿ ಹಾಕ್ಕೊಂಡೆ ರೆಡಿ ಆಗಿಬಿಟ್ಟಿದ್ದೀನಿ. ಆಲ್ಮೋಸ್ಟು ಸೀರೆ ಒಂದು ಉಟ್ಕೊಂಡ್ರೆ ಆಯಿತು. ಇನ್ನು ಈ ಟೆಂಪೋದಲ್ಲಿ ಎಷ್ಟು ಜನ ಬರ್ತಾರೆ ಅಷ್ಟು ಜನ, ಜೊತೆಗೆ ರೇಷನ್ನು ಪಾತ್ರೆಗಳು ಇಷ್ಟನ್ನು ತೊಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಟಾರ್ಪಲ್ ಇರಲಿಲ್ಲ, ಸೊ ಹಾಗಾಗಿ ಕೌದಿ ಬರುತ್ತಲ್ಲ ಅದನ್ನೇ ಮೇಲ್ಗಡೆ ಹಾಕಿ ಇದು ಮಾಡ್ತಾ ಇದ್ದೀವಿ ನೆರಳು ಥರ. ಬಿಸಿಲು ಜಾಸ್ತಿ ಆಗಷ್ಟರಲ್ಲೇ ದೇವಸ್ಥಾನಕ್ಕೆ ಹೊರಡೋಣ ಅಂತ ಅಂದ್ಕೊಂಡ್ರು ಈ ಚಿಗುರು ಬಿಸಿಲು ತಡ್ಕೊಳ್ಳೋದಕ್ಕೆ ಆಗ್ತಿಲ್ಲ, ಅಷ್ಟು ಶೆಕೆ ಆಗ್ತಿದೆ. ಸೊ ಹಾಗಾಗಿ ಮೇಲ್ಗಡೆ ಇರಲಿ ಯಾವುದಕ್ಕೂ ಅಂತ ಹೇಳ್ಬಿಟ್ಟು ಕೌದಿ ಹಾಕಿಸ್ತಾ ಇದ್ದೀನಿ. ಇನ್ನು ಆಲ್ಮೋಸ್ಟ್ ವಂಶಮ್ಮಗೂ ಕೂಡ ನಿದ್ದೆ ಬಂದ್ಬಿಟ್ಟಿದೆ. ಸೊ ಇನ್ನು ಹೊರಡೋದಕ್ಕೆ ಸ್ವಲ್ಪ ಟೈಮ್ ಇದೆ ಅಂತ ಹೇಳ್ಬಿಟ್ಟು ಮಲಗಿಸ್ತಾ ಇದ್ದೀನಿ. 5:30ಗೆ ಎದ್ದಿದ್ಲಲ್ವ, ಸೊ ಅವಳಿಗೆ ಬೇಗನೆ ನಿದ್ದೆ ಬಂದ್ಬಿಟ್ಟಿದೆ. ಇನ್ನು ತಾತನೂ ಕೂಡ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ. ಇನ್ನು ಟಿಫನ್ ಕೂಡ ಅಜ್ಜಿ ಉಪ್ಪಿಟ್ಟು ಮಾಡಿದ್ರು, ಟಿಫನ್ ತಿಂದ್ಕೊಂಡು ಹೊರಡ್ತಾ ಇದ್ದೀವಿ. ಇನ್ನು ಅಲ್ಲೋಗಿ ಪೂಜೆ ಮಾಡಿ ಅಡುಗೆ ಎಲ್ಲ ಮಾಡಿ ಊಟ ಮಾಡೋಷ್ಟರಲ್ಲಿ ಸಂಜೆ 4 ಗಂಟೆ ಆಗುತ್ತೆ. 3 ಗಂಟೆ 3:30 ಮೇಲೇ ಮುಡಿ ತೆಗೆಯೋವರೆಗೂ ಊಟ ಮಾಡೋಂಗಿಲ್ವಲ್ಲ. ಸೊ ಹಾಗಾಗಿ ಟಿಫನ್ ತಿಂದ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಮನೆಯಿಂದನೇ ಟಿಫನ್ ತಿಂದ್ಕೊಂಡು ಹೋಗ್ತಾ ಇದ್ದೀವಿ. ಸುಮಾರು 9 ಗಂಟೆ ಹಂಗೆ ಮನೆಯಿಂದ ಹೊರಟಿವಿ. ಬೇಗ ಹೊರಡೋಣ ಅಂದ್ಕೊಂಡ್ರು ಹಂಗೆ ಹಿಂಗೆ ಹಾಕಿ ಸ್ವಲ್ಪ ಲೇಟ್ ಆಗೇ ಆಗುತ್ತೆ. ಚಿಚ್ಚಕ್ ಬ್ಯಾಂಗಲ್ ಬಂಗಾರಿ ಹಿಂಗೆ ಚಾಕ್ಲೇಟ್ ಕಣ್ಣಲ್ಲೇ ಅಲ್ಲಿ ತಾತ ಬಾಬಾ ತಾತನ ಬಾಬಾ ತಾತನ. ಇನ್ನು ಮಧ್ಯದಲ್ಲಿ ತಿನ್ನೋದಕ್ಕೆ ಅಂತ ಹೇಳ್ಬಿಟ್ಟು ಮಿಕ್ಸ್ಚರು ಮತ್ತು ಕಡಲೆಪುರಿನ ತೊಗೊಂಡೋಗಿದ್ವಿ. ಸೊ ಮಕ್ಕಳೆಲ್ಲ ಕುತ್ಕೊಂಡು ತಿಂತಾ ಇದ್ದಾರೆ. ಸೊ ಇದೊಂದು ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು ಟೆಂಪೋದಲ್ಲಿ ಹೋಗೋದು, ಲಗೇಜ್ ಆಟೋದಲ್ಲಿ. ನಾವೆಲ್ಲ ಚಿಕ್ಕವರಿರುವಾಗ ಈ ರೀತಿ ದೊಡ್ಡ ಟೆಂಪೋದಲ್ಲಿ ದೇವಸ್ಥಾನಗಳಿಗೆ, ಜಾತ್ರೆಗಳಿಗೆ, ಮದುವೆಗಳಿಗೆ ಕರ್ಕೊಂಡು ಹೋಗ್ತಾಯಿದ್ರು. ಅದು ಬಿಟ್ಟರೆ ಇದೇ ನೆಕ್ಸ್ಟ್ ಒಂದು ಏಜಿಗೆ ಬಂದ ಮೇಲೆ ಈ ರೀತಿ ಗುಂಪಾಗಿ ಟೆಂಪೋದಲ್ಲಿ ಹೋಗ್ತಾ ಇರೋದು ನಾನು. ವರ್ಷಗಳಾಗಿತ್ತಲ್ವ, ಸೊ ಹಾಗಾಗಿ ಇನ್ನೊಂದ್ಸಲ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಕಾರಲ್ಲಿ ಬೇಡ ಲಗೇಜ್ ಆಟೋದಲ್ಲೇ ಬರ್ತೀನಿ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಅದರಲ್ಲೇ ಹೋದೆ. ಇನ್ನು ದೇವಸ್ಥಾನದ ಹತ್ರಕ್ಕೆ ಸುಮಾರು 12 ಗಂಟೆ ಹಂಗೆಲ್ಲ ಬಂದ್ಬಿಟ್ವಿ. 12-12:30 ಹಂಗೆ ಬಂದಿದ್ದೆ. ಸ್ವಲ್ಪ ಹೊತ್ತು ಕೂತ್ಕೊಂಡು ನೆಕ್ಸ್ಟ್ ದೇವ್ರನ್ನೆಲ್ಲ ತೊಳಿತಾ ಇದ್ದೀವಿ. ಸೊ ನಮ್ಮನೆ ದೇವ್ರು ನೋಡಿ ಭೂಮಿಯಿಂದನೇ ಉದ್ಭವ ಆಗಿರೋದು ಚೆನ್ನಕೇಶ್ವರ ಸ್ವಾಮಿ. ಇನ್ನು ದೇವರಿಗೆ ಹಾಲು, ತುಪ್ಪ, ಮೊಸರು ಅಂತ ಹಾಕಿ ಅಭಿಷೇಕ ಥರ ಮಾಡಿ ಪೂಜೆ ಮಾಡೋದ್ರಿಂದ ತುಂಬ ಜಿಡ್ಜಿಡ್ಡಾಗಿತ್ತು, ನೊಣಗಳೆಲ್ಲ ಇತ್ತು. ಹಾಗಾಗಿ ಬ್ರಷ್ ಹಾಕಿ ಚೆನ್ನಾಗಿ ಉಜ್ಜಿ ವಾಶ್ ಮಾಡ್ತಾ ಇದ್ದೀನಿ. ಇನ್ನು ಒಂದು ಕಡೆ ನೋಡಿ ನನ್ನ ಮಗಳು ಜ್ಯೂಸ್ ಕುಡ್ಕೊತ ನಾನು ಕೆಲಸ ಮಾಡೋದು ನೋಡ್ಕೊಂಡು ನಿಂತಿದ್ದಾಳೆ. ಈ ವಿಡಿಯೋನ ನನ್ನ ದೊಡ್ಡ ನಾದಿನಿ ಮಾಡಿಕೊಟ್ಟಿದ್ದು. ಸೊ ಸ್ಲೋ ಮೋಷನಲ್ಲಿ ಮಾಡಿದ್ದಾಳೆ. ಇನ್ನು ನೆಕ್ಸ್ಟು ದೇವ್ರನ್ನೆಲ್ಲ ಕ್ಲೀನ್ ಮಾಡಿದ್ದಾದಮೇಲೆ ಬೊಟ್ಟಿಟ್ಟು ಅಲಂಕಾರ ಮಾಡ್ತಾ ಇದ್ದೀನಿ. ದೇವ್ರಿಗೆ ರೆಡಿ ಮಾಡಿದ ತಕ್ಷಣ ನೆಕ್ಸ್ಟು ಅಡುಗೆ ಕೆಲ್ಸಕ್ಕೆ ಹೋದೆ. ಅಡುಗೆಗೆಲ್ಲ ಸ್ವಲ್ಪ ಹೆಲ್ಪ್ ಮಾಡಿದ್ರಿಂದ ನಾನು ವಿಡಿಯೋ ಮಾಡ್ಕೊಳ್ಳೋದಕ್ಕೆ ನಂಗೆ ಅಷ್ಟಾಗಿ ಟೈಮ್ ಇರಲಿಲ್ಲ. ಜೊತೆಗೆ ಸ್ಟೋರೇಜ್ ಕೂಡ ಆಗೋಗಿತ್ತು ಫೋನಲ್ಲಿ. ಸೊ ಹಾಗಾಗಿ ಯಾರ್ಯಾರು ಮಾಡಿದ್ರು ವೀಡಿಯೋಸ್ನ ಅವ್ರ ಹತ್ರ ಈಸ್ಕೊಂಡು ಈ ವ್ಲಾಗ್ಗೆ ಹಾಕಿದ್ದೀನಿ. ಇನ್ನು ಅಡುಗೆ ಎಲ್ಲ ಮುಗಿಸಿದಾದ್ಮೇಲೆ ಮುಡಿ ತೆಗಿತಾ ಇದ್ದೀವಿ. ಇಲ್ಲಿ ಬಮ್ಮ ಅಲ್ಲಿ ನೀರು ಒಂದು ನಿಮಿಷ నువ్వు నీ పెళ్ళం ఇక్కడ కూర్చోండి
ಮಾಮೂಲಿ ಐತ್ಲ ಅಲ್ಲಿ ಮಾಮ ನೋಡಿ ಜಿಜ್ಜ ಆಗ್ತದೆ ಈಗ ಜಿಜ್ಜ ಹಿಂಗೆ తీసేయమ్మవ్వే ఎంటికి లోపు అవంతా తీసేయండి ವಂಶು ಮಾಗೆ ಹೇರ್ ಸ್ಟೈಲ್ ಮಾಡಿದ್ದೆ ಅಲ್ವಾ, ಸೊ ಅದು ಯಾಕೋ ಫುಲ್ ಗಂಟಾಗ್ಬಿಟ್ಟಿದೆ. ಹೂವನ್ನ ಎಲ್ಲ ರಿಬ್ಬನ್ಗೆ ಸೇರಿಸಿ ಹಾಕಿದ್ದೀನಿ. ಸೊ ಹೂವು ರಿಬ್ಬನ್ ಎರಡು ಗಂಟಾಗ್ಬಿಟ್ಟಿದೆ ಜುಟ್ಟು ಜೊತೆಗೆ, ಬರ್ತಾನೆ ಇಲ್ಲ. ಎಷ್ಟು ಟ್ರೈ ಮಾಡಿದ್ರು. ಒಂದು ಸೈಡ್ ಹೆಂಗೋ ನಮ್ಮ ಅಕ್ಕ ತೆಗೆದ್ರು, ಇನ್ನೊಂದು ಸೈಡ್ ತೆಗೆಯೋದಕ್ಕೆ ಆಗೋದಿಲ್ಲ, ಹಾಗೆ ಕಟ್ ಮಾಡಿಬಿಡಿ ಅಂದೆ. ಹಂಚುಕಿ ಅಟ್ಲೆ ಎಷ್ಟು ತೀಹೆಕಾಯಲ್ಲಿ ಕಟ್ ಮಾಡಿಸಿದ್ದೆ ಬರಲ್ಲ ಗಂಟಾಗ್ಬಿಟ್ಟೈತೆ. ಕೈಯಲ್ಲಿ ತಿಂಚುಕೊಪ್ಪ ಹಿಂಗನ್ನ ಹೂವ ಹಿಂಗನ್ನ ಹೂವ ಫೈನಲಿ ವಂಶುಮಾಗೆ ಮುಡಿ ತೆಗೆಯುವಂತ ಒಂದು ಟೈಮ್ ಬಂದೇ ಬಿಡ್ತು. ಸಂಪಾದಲ್ ಗೋಯಿಂದ ಸಂಕೇಶ ಸಂಪಾದಲ್ ಗೋಯಿಂದ ಇನ್ನೂ ಒಂದಷ್ಟು ವಿಡಿಯೋಸ್ ಮಾಡ್ಕೋಬೇಕಾಗಿತ್ತು. ಸೊ ಫೋನ್ ಸ್ಟೋರೇಜ್ ಆಗೋಗಿದ್ದರಿಂದ ಸೊ ಇಷ್ಟೇ ವಿಡಿಯೋಸು ಸಿಕ್ಕಿದ್ದು ನನಗೆ, ಅದನ್ನೇ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇನ್ನು ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟಲ್ಲಿ ತಿಳಿಸಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಮತ್ತು ನಾನು ನೆಕ್ಸ್ಟ್ ಒಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆಲ್, ಬಾಯ್. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.